ಚಾ ಕೊಟ್ಟೆ? ಕೊಟ್ಟೆ. ನಾನು ನನ್ನ ಗಂಡ ಮನ್ಯಾಗ ಅದೇವಂತೆ ಲಕ್ಷ್ಯ ಐತಲ್ ನಿಂಗೆ. ಯಾಕೆ ಹಂಗೆ ಮಾಡ್ತೀಯ? ಲಕ್ಷ್ಯ ಇರಂಗಿಲ್ಲ ನಮ್ಮ ಮನೆ ಮಗಳು ಮನೆಗೆ ಬಂದ್ರೆ. ಏವಾ ನಾ ಏನು ಹೇಳಿವ ಇದಕ್ಕೆ ಅಂದ್ರೆ ನಿನಗತ್ತಾಗ. ಮತ್ತಿನ್ನೇನು ಬೇ, ಯಾವಾಗ ನೋಡಿದ್ರು ಸೊಸಿ ಸೊಸಿ ಅಂತೇಳಿ ಸೊಸಿ ಬೆನ್ನ ತಗೊಂಡು ಅಡ್ಡಾಡ್ತಿರ್ತಿ, ಅದಕ್ಕೆ ಕೇಳಿದ್ದು. ಲಕ್ಷ್ಯ ಐತಲ್ಲವ ನಾ ಬಂದಿದ್ದು ಅಂತೇಳಿ. ಲಕ್ಷ್ಯ ಐತಿ. ಈಗ ಹೇಳು, ನಿಂಗೆ ನಾಷ್ಟಕ್ಕೆ ಏನು ಮಾಡಿಕೊಡ್ಲಿ? ನಿಂಗೆ ಏನು ಬೇಕಂತ ಅದನ್ನ ಮಾಡ್ತಾನೆ. ನಂಗೆ ಬಿಸಿ ಬಿಸಿ ಎಲ್ಲ ಜೋಳದ ಹಿಟ್ಟು, ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು, ರಾಗಿ ಹಿಟ್ಟು ಹಾಕಿ ಹೆಸರಿಟ್ಟು ಅದು ಎಲ್ಲ ಹಾಕಿ ಚಲೋತ್ತಂಗೆ ತಾಳಿಪಟ್ಟಿ ಮಾಡು. ಮಸ್ತ್ ರುಚಿ ಹಾಕವು. ಉಳ್ಳಾಗಡ್ಡಿ ಜಾಸ್ತಿ ಹಾಕು. ಮೊಸರು ಐತಿಲ್ಲವ? ಏನು ಹೆಪ್ಪ ಹಾಕಿದ್ದ ಖಾಲಿ ಆಗೈತಿ? ಅದಾವ ಹೆಪ್ಪಾಕಿದ ಮೊಸರು ಐತಿ, ಗಟ್ಟನ್ ಕೆನೆ ಮೊಸರು ಐತಿ. ಏನು ತುಪ್ಪ ಐತಿ, ಮೊನ್ನೆ ಆಕಳದ್ದು ಏನು ಬರೋಬ್ಬರಿ ಕೆನೆ ತೆಗೆದು ಕಾಸಿದ್ದು ಪ್ಯೂರ್ ತುಪ್ಪ ಐತಿ. ಇನ್ನೊಂದು 4 ದಿನ ತಡಿ, 2ನೇ ಆಕಳ ಗಬ್ಬೈತಿ. ಇಳಿತಂದ್ರೆ ಗಿಣ್ಣದ ಹಾಲು ಒಡಿ ತಿನ್ನುವಂತಿ. ಏನ ವಾ ಯವ್ವಾ, ಗಿಣ್ಣದ ಹಾಲು ಅಂದ್ರೆ ನನ್ನ ಬಾಯ ನೀರು ಬರ್ತಾವ ಬೇವ. ಆತಾಗ ಗಂಡು ಶಿವಿ ಇರ್ತೈತಿ ಅದು ಗಿಣ್ಣದ ಹಾಲು. ಯವ್ವ ನಮ್ಮ ಊರಾಗ ಬೆಟ್ಟೆ ಆಗಿಲ್ಲ ಬೇವ ನನಗೆ. ಯಾಕಂದ್ರೆ ಅಲ್ಲೇ ನಮ್ಮ ಆಕಳ ಇಲ್ವ ಎಮ್ಮೆ ಒಂದ್ಸಲ ಇಳ್ದಿತ್ತು. ಆ ಗಿಣ್ಣದ ಹಾಲು ತಿನ್ಬೇಕಂತ ಎಷ್ಟು ಮನಸ್ಸು ಮಾಡಿದ್ನಿ. ಮಾರಿ ಮಣ್ಣಾಲಿ ಇವು ಅದಾವಲ್ಲ, ಇವು ಬಾಜುಕ ನಮ್ಮ ಸಂಬಂಧಿಕರು ಅದಾವಲ್ಲ ಇವ ನಮ್ಮ ಅತ್ತಿವು. ಅವು ನಾವು ಎಲ್ಲೇ ಹೊರಗೆ ಹೋಗಿದ್ವಿ ಅಂತ ಹಿಂಡಿದ್ವ ಬಡ 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 ಈ ಹಾಲು ಅವ ತೊಗೊಂಡ್ಬಿಟ್ಟು 1ನೇದ್ದು 2ನೇದ್ದು ಅದೆಲ್ಲಿ ಒಡಿ ಹಾಕತಿ, ಒಡ್ಕ ಹಾಕತ್ತಲ್ಲ, ತಿನ್ನಂಗೆ ಆಗ್ಲಿಲ್ವ. ಮತ್ತೇನು ಮಾಡೋದು ಹೋಲ್ಬಿಡ ಅಂತೇಳಿ ಸುಮ್ಮನಾದ್ವಿ. ಬೇಷ್ ಹಾಕ್ಬಿಡ, ಇರ್ಲಿ ಇಲ್ಲೇ ತಿನ್ನುವಂತೆ. ಆಕಳದ ಒಡಿ ಅಂದ್ರೆ ಗಿಣ್ಣದ ಒಡಿ ಅಷ್ಟು ರುಚಿ ಹಾಕವು. ಬೆಲ್ಲ ಜಾಸ್ತಿ ಹಾಕಿ ಮಾಡಿದೆ ಗನ್ನು ಶಿವ ಹಾಕವ ಒಡಿ. ಅಯ್ಯೋ 2 ಹೊಟ್ಟಿ ನಾನಾರ ಒಂದು ಪರಾತ್ ಗಟ್ಲೆ ಬಿಡ್ತೀನಿ. ಅಂದಲ್ಲೇ ಮತ್ತೆ ಮನುಷ್ಯ ಅಷ್ಟು ಕಸವಿರ್ತೇವೆ ನಾವು. ಅಂದಂಗೆ ಏನು ನಿನ್ನ ಸೊಸಿ ಎದ್ದೇಳ್ತಾಳ ಏನು ಇಲ್ಲೇ ಚೆನ್ನ ಮಟನ ಮಕ್ಕೋತಾಳ? ಇರ್ಲಿ ಒಂದೀಟು ಹೆಚ್ಚು ಕಮ್ಮಿ ಹೇಳ್ತಾಳ. ಏನಾಗೋದೈತಿ? ಹೇಳ್ತಾಳೆ. ಅದು ಏನಂದ್ರೆ ರಾತ್ರಿ ಹೊತ್ತಾಗಿ ಮಕ್ಕೊಂಡಿರ್ತಾವಲ್ಲ, ಏನು ನಿನಗೆ ಬೇರೆ ಹೇಳ್ಬೇಕಲ್ಲೇ ನಾನು ಹೇಳ್ತಾವ ಸುಮ್ಮನಿರು. ಯವ್ವ ನೀನಂತಕಿನ ಎಲ್ಲಿ ನೋಡಿಲ್ವಾ ನಾನು? ಅಷ್ಟೇ ಯಾಕೆ ನೀನು ಸೊಸಿ ಮ್ಯಾಗ ವ್ಯಾಮೋನ ನನಗೊಂದು ಅರ್ಥ ಆಗವಲ್ತ. ಹೋಗಿ ನೀನೇ ಸರ ಕೊಟ್ಟಿ, ಅದನ್ನ ಇಸ್ಕೊಂಡೇನು ನೀ ಸರನ ಎಲ್ಲಿ ಇಡ್ತಾ ಏನು ಸುಡುಗಾಡು ಮಾಡ್ತಾ ಹುಡುಗಿ. ಮೊದ್ಲ ಬುದ್ಧಿಲ್ಲ ಬುಕಾಲಿಲ್ಲ, ಅದೇನು ಮಾಡ್ತೀಯ ಮಾಡವ, ನಿನಗ ಬಿಟ್ಟಿದ್ದು. ಇಲ್ಲ ಹಳ್ಳಿ ಏನಾಗೋದಿಲ್ಲ. ನಿನ್ನ ರಾತ್ರಿ ಯಾರ ನೋಡಿ ನೀಕಿ ಕೊಳ್ಳಾಗ ಐತಿ, ಪಾಪ ಎಲ್ಲಿ ಇಡ್ತೈತಿ ಅಲ್ಲೇ ಎಲ್ಲರೂ ತೆಗೆದಿಟ್ಟಿರ್ತೈತಿ. ಬೆಳಗ್ಗೆ ತಗೊಂಡ್ಕೊಂಡು ಕೊಡವ ಅಂದ್ರೆ ತೆಗೆದಿಡ್ತಾಳ. ಈಗ ಹೋಗಿ ಎಬ್ಸಾಕಿ ನೋಟ. ಇನ್ನೂ ಇಷ್ಟೊತ್ತಾದ್ರೂ ಮಕ್ಕೊಂಡ್ರೆ ಊರನ್ ಮಂದಿರ ಏನಂದಾರ. ಎದ್ದೇಳ್ತೀನಿ. ಎಷ್ಟೊತ್ತು ಟೈಮು? ಬಿಸಿಲು ಏರೈತಿ 6 ಆಗೈತಿ. 6 ಗಂಟೆ ಆತನು ಎಬ್ಸ್ತಂತಡಿ. ಆಗಿದ್ದ 6 ಗಂಟೆಗೆ 8 ಆಗೈತೆ ಅನ್ನೋಂಗ ಮಾಡಕತ್ತಿ. ನಿಮ್ಮ 5:30ಗೆ ಎದ್ದನ್ ನಾನು ಗೊತ್ತೈತೇನ? 6 ಆತಂತ ಅಲ್ವೇ? ಬಿಟ್ರಿ 8 ಆದ್ರೂ ಮಕ್ಕೋತಾಳ, 10 ಆದ್ರೂ ಮಕ್ಕೋತಾಳ, ಪುಣೆ 10 ಆದ್ರೂ ಆತಾತ. ನಾ ಚಾ ಮಾಡಕತ್ತೀನಿ, ತಾಳಿಪಟ್ಟಿ ಮತ್ತೆ ಮಾಡಂದೆಲ್ಲ, ಮತ್ತೆ ಅದು ತಯಾರಿ ಮಾಡ್ಕೋತೀನಿ. ಹೋಗೋಟಕ್ಕೆ ನೆಬಸೋಗ. ಇದೊಂದು ಕೆಲಸ ನನಗೆ. ಮನಿ ಸೊಸಿಗೆ ಜೀವ ಮಾಡುತ್ತಲೇ ಮನಿ ಮಗಳಿಗೆ ಸಿಟ್ಟ. ಯಾಕಂದ್ರೆ ಪಾಪ ಅವ್ರ ಹತ್ತಿ ಜೀವ ಮಾಡೋದಿಲ್ಲಲ್ಲ, ಅದ ಹಂಗೆ ಮಾಡಿಸ್ತತಿ. ಹೋಲ್ಬಿಡ, ಏನಂತ ಅನ್ನೋದಾರ ಏನೈತಿ. ಅವರು ಶಾಂತಕ್ಕನ ಮಗಳು ಕಸ್ತೂರಿ ಲಗ್ನ ಮಾಡಿಕೊಟ್ಟಲೇವಾ, ಭಾರಿ ದೊಡ್ಡ ಮಂತ್ಯಾನ. ಹೌದನ? ಹೌದನ ಅಂತೀಯಲ್ವೇ? ನಿಮ್ಮ ಮನ್ಯಾಗ ಐತಲ್ಲ ಅದು ಎಂತದ ಫೋನ್ ತಂದಿರಲ್ಲ, ಎಂತದ ತಂದಿರಲ್ಲೇವಾ 10 ತಿಂಗಳು ನೀವು ಅಂತದ ಫೋನ್ ತಂದಾರಂತ. ಯವ್ವ ಅಲ್ಲಿಂದ ಕುಂತು ಇಲ್ಲೆಲ್ಲ ಮಾತಾಡ್ಬೋದಂತ. ಮಗಳು ಹೇಳ್ಯಾಳಂತ ಶಾಂತಕ್ಕಗ, ನೀವೊಂದು ಫೋನ್ ಹಾಕಸ್ ಮನ್ಯಾಗ ಅಂತೇಳಿ. ಎಲ್ಲಿ ಹಾಕಿಸ್ತಾವ ಫೋನ್? ಬಿಕ್ಕೇಡಿವು, ಟಿವಿ ಇಲ್ಲ ಮನ್ಯಾಗ. ಪಾಪ ಶಾಂತಕ್ಕಗೆ ತರ್ಬಕ್ ಮನಿಗೆ ಅವು ಇವು ಏನಾರ ಸಾಮಾನ ಅಂತ ಐತಿ. ಎಲ್ಲಿ ಗಂಡ ಅದು ಜೀನ್ ಹಂಕ ಗೌಡ್ರು ಎಲ್ಲಿ ತರ್ತಾರ? ತರೋದಿಲ್ಲ. ಹಾಗಾಗಿ ಎಲ್ಲಿ ಹಾಕ್ಸಕ್ಕೆ ಒಲಿ ಕೈ ಬಿಡತ್ತಾಗ ಅಂತ ಸುಮ್ಮನಾಗ್ಯಾಳ. ನಿಮ್ದ ನಂಬರ್ ತೊಗೊಂಡು ಹೋಗ್ಯಾಳಲ್ಲಕ್ಕೆ. ಫೋನ್ ಹಚ್ಚಿದ್ರು ಹಚ್ಬೋದು, ನಿಮ್ಗೆ ಹಚ್ಚಿ ನಮ್ಮವ್ನ ಕರೀರಿ ಒಟ್ಟು ಅಂತೇಳಿ ಮಾತಾಡ್ತಾಳಂತ. ಯವ್ವ ನಾವು ಇತ್ತಿತ್ತಾಗ ಫೋನ್ ಹಚ್ಚಿ ನಮ್ಮವ್ನ ಕರ್ರಿ, ನಮ್ಮ ಅಣ್ಣನ ಕರ್ರಿ, ನಮ್ಮ ಅಪ್ಪನ ಕರ್ರಿ ಅನ್ನೋದು ಭಾಳ ಆಗಿಬಿಟ್ಟೈತಿ. ಅದಕ್ಕೆ ಏನು ಮಾಡ್ಯಾವ ಗೊತ್ತನ? 1 ರೂಪಾಯಿ ಒಬ್ರನ್ನ ಒಂದ್ಸಲ ಕರಿಬೇಕಂದ್ರೆ 1 ರೂಪಾಯಿ. ಹೌದಾ? ದಿನಕ್ಕೆ 20 ಸಲ ಫೋನ್ ಹಚ್ತಾವ ಮಾರಿ ಮಣ್ಣಾಲಿ. ಏನು ನಮಗೆ ಫೋನ್ ಎಬ್ಸುದ ಒಂದು ಹಾರಿ ಆಗಿಬಿಟ್ಟತಿ. ಆತಾಗ ಫೋನ್ ಹಚ್ತಾವು, ನಮ್ಮ ಅಣ್ಣನ ಕರ್ರಿ ಒಟ್ಟು, ನಮ್ಮ ಮಾವನ ಕರ್ರಿ ಒಟ್ಟು, ನಮ್ಮ ಅವ್ವನ ಕರ್ರಿ ಒಟ್ಟು ಅಂತಾವು. ಅವು ಬರ್ತಾವು, ತಾಸ್ಗಟ್ಲೆ ಮಾತಾಡ್ತಾವು. ಮನೆ ಊರಾಂದೆಲ್ಲ ರಾಮಾಯಣ, ಮನಿದೆಲ್ಲ ರಾಮಾಯಣ ಮಾತಾಡ್ತಾವು. ಬಿಲ್ ಬರೋದು ಅದು ಇದು ಏಟ್ ಚಾರ್ಜ್ ಖಾಲಿ ಹಾಕಿರ್ತೈತಿ. ಕರೆಂಟ್ ಬಿಲ್ ಏಟ್ ಬರ್ತೈತಿ ನಮಗೆ. ಅವು ಕುರ್ದೇನು ಕೇಳಿ ಅದಕ್ಕೆ 1 ರೂಪಾಯಿ ಕೊಡ್ಬೇಕು ನೋಡಂತ ಹೇಳ್ಬಿಟ್ಟೆ ನಾ ಅಂತ ಇತ್ತಿತ್ತಾಗ. ಹಾಗಾಗಿ ಒಟ್ಟು ಬರೋದು ಕಡಿಮೆ ಆಗೈತಿ. ಈ ಬಾಜು ಮನಿ ಪಡ್ತು ಮಾವನ ಹಿಂತಿದಾಳಲ್ಲ ಭೀಮಕ್ಕ, ಯವ್ವ ಆಕಿ ಮಗಳರ ಹಚ್ತಾಳ ಫೋನು. ಹೆಚ್ಚಿನ ಫೋನ್ ಹಚ್ಚಕ್ಕೆ ಸಿಟಿ ಹಾಕದಾಳಲ್ಲ ಮತ್ತೆ. ಯವ್ವ ಹೆಚ್ಚಿನ ಫೋನ್ ಹಚ್ಚಕ್ಕೆ ಬರೀ ನಮ್ಮ ಅವ್ನ ಕೈ ಕೊಡ್ರಂತಾಳ. ತಾಯಿ ಮಗಳು ಬರೀ ಊರಾನ್ ರಾಮಾಯಣನ ಮಾತಾಡ್ತಾವು. ಆಕೆ ಅವ್ರ ಊರಂದು ಹೇಳ್ತಾಳ, ಈಕಿ ಊರಂದು ಹೇಳ್ತಾಳ. ಈಗ ಆಲೆ ಶಾಂತವ್ ಮನಿ ಬಿಟ್ಟು ಹೋಗಿದ್ದು ಸುದ್ದಿ ಆಗೈತೆ ಅವ್ರಿಬ್ರು ಫೋನ್ಯಾಗು. ಗೊತ್ತ ನಿನಗೆ? ಅಯ್ಯೋ ಹಡಿಬಿಟ್ಟಿ, ಏನು ಇದಕ್ಕಾಗಿ ಜೀವನ ಮಾಡ್ತಾವ ಹೆಂಗ ಇವು? ಮತ್ತೆ ಅದಕ್ಕವ ಬೇಕಾರೆ ಶಾಂತಕ್ಕನ ಮಗಳು ಫೋನ್ ಹಚ್ಚಿದ್ರು 1 ರೂಪಾಯಿನ ಶಾಂತವನ್ ಕರೆದು ಫೋನ್ ಕೊಡ್ಬೇಕಂದ್ರೆ ಅಷ್ಟೇ. ಅದು ಎಲ್ಲಿ ಮನಿ ಬಿಟ್ಟು ಹೋಗ್ಯಾಳ ಅಂತೀಯಲ್ಲ, ಯಾವಾಗ ಬರ್ತಾಳೆ ಯಾರಿಗೆ ಗೊತ್ತ? ಆ ಮುದೋಡೆ ಐತಲ್ಲ, ಆ ಸೊಸಿ ಇದ್ದಾಗ ಅದಕ್ಕೆ ಬೆಲೆ ಗೊತ್ತಾಗಿಲ್ಲ. ಅದ್ರ ಮಾರಿ ಮಣ್ಣ ಗಡಗ್ಲಿ ಅದ್ರ ಕುಂದ್ರಿಸಿ ಕುಳ್ಬಾನ್ ಒಟ್ಲಿ ಅದನ್ನ ನನಗೆ ಏನಂದ್ರು ಸಿಟ್ಟತಿರುದಿಲ್ಲ. ಯಾಕ ನೀ ಏನಾರ ಯಾಕೆ ಅನ್ಕೋ ಹಿಂಗ್ಯಾಕಂತ ಅಳಗಿರ್ಜಿ ಅಂದ್ರು ಅಡ್ಡಿ ಇಲ್ಲ. ಇಲ್ಲೋಡ ಅದನ್ನ ನೋಡಿದ್ರೆ ನನ್ನ ಮೈಯ ಹತ್ತು ಇರ್ತಿತ್ತು ನೋಡುವ.
ಅಂತ ರೆಣಿಗೇಡಿ ಐತಿ ಅಂತ ಸೊಕ್ಕಿಲೆ ಉರ್ತಿತ್ತು ನೋಡೋದು ಮೂಳ. ಯವ್ವ ಉಂಡೂರಿ ಅಂದ್ರೆ ಉಪಾಸ ಉರ್ತಿತಿ. ಇಲ್ಲಿ ನೋಡಿಲಿ ಈಗಂತರೂ ಮುಕ್ಕಳರೆ ಬಾಂಡೆ ತಿಕ್ಕೋದು, ಕಸ ಹೊಡಿದು, ಕಲ್ಲು ಒರೆಸ್ಕೊಳ್ಳೋದು, ಏನೋ ಎತ್ತಿಗೆ ಮೇವು ಹಾಕೋದು, ನೀರಿಡೋದು, ಸಕ್ಕಿ ಸ್ವಚ್ಛ ಮಾಡ್ಕೊಳ್ಳೋದು, ಸಗಣಿ ಬಳಿದು, ತಿಪ್ಪಿಗೆ ಹಾಕಿ ಬರೋದು, ಏನು ಮನ್ಯಾಗ ರೊಟ್ಟಿ ಬಡಿದು, ಅಡಿಗೆ ಮಾಡೋದು ಎಲ್ಲ ಹೊರೆ ಆಕಿಗೆ ಬಿದ್ದತಿ. ಒಲೆ ಮುಂದೆ ಕಟ್ಟಿಗೆ ಕಡ್ದಿಟ್ಕೊಳ್ಳೋದು, ನೀರು ಸೇದಿ ಮನ್ಯಾಗ ಹಾಕೊಳ್ಳೋದು ಎಲ್ಲ ಆಕಿ ಮೇಲೆ ಬಿದ್ದತಿ ನೋಡಿ. ಈಗ ಆಳ ಬಂದವ್ರಿಗೆ ಅಡಿಗೆ ಮಾಡ್ಬೇಕು, ಎಲ್ಲ ತ್ರಾಸ ಆಗೈತಲ್ಲ ಈಗ ಸೊಸಿ ಕಿಮ್ಮತ್ತು ಗೊತ್ತಾಗತ್ತೈತಿ. ಈಗ ಅಂತಾಳಂತ ಹೋಗಿ ಕರ್ಕೊಂಬ ಅಂತೇಳಿ ಅವ್ರು ಯಾಕೆ ಹೋಗಾರ ಗೌಡ್ರು? ಅವ್ರಿಗೆ ಹೆಂಗಸೂರ್ ಬೇಕಾಗ್ಯಾರ. ಯವ್ವ ಆಕಿ ತಾಯ ಬರುವಲ್ತಲ್ಲಿವ ರಂಗಿ. ಹಾಂ ಹೌದು ರಂಗಿ ಅವ್ರ ಹೆಂಗಸಂತಲ್ಲ. ಏಯ್ ನಿನಗೆ ಯಾಕೆ ಬೇಕಾಗೈತಿ? ಯಾರು ಹೆಂಗ್ಸ ಯಾರಾಗಲಿ? ಯೋ ಗೌಡ್ರ ನೀವು ಯಾಕೆ ಸಿಟ್ಟಿಗೆ ಹೇಳ್ತೀರ್ರಿ? ಸುಮ್ಮನಿರಿ, ಏನಾಗುದಿಲ್ಲ. ನಾವೇನು ಮಾತಾಡಕತ್ತೀವನು? ಇಡೇ ಊರಾಗ ಮಂದಿ ಮಾತಾಡಕತ್ತಾರ್ರಿ. ರಂಗಿಗೂ ಗೌಡ್ರಿಗೆ ಇದ್ದಿದ್ದು ಕುಚು ಕುಚು ಊರ ಮಂದಿಗೆ ಗೊತ್ತೈತಿ. ಅಷ್ಟ ಅಲ್ಲ, ಮೂಲಿ ಮನಿ ಮುದುಕ ಒಕ್ಕದಾಳಲ್ಲ ಅಕ್ಕಿ ಕೊಟ್ಟು ಗೌಡ್ರದು ಕುಚು ಕುಚು ನಡ್ದತಿ. ಈಗ ಒಂದು ವಾರ ಆತು. ಈ ಊರಾಗ ಅಡ್ಡಾಡಿ ಇದ ಪತ್ತೆದಾರಿನ ಮಾಡ್ತಿರ್ತೀಯ ನೀ? ಹೆಂಗ್ ನೀನು ಊರಾಗ ಅಡ್ಡಾಡಿ ಪತ್ತೇದಾರಿ ಮಾಡಕ್ ನನಗೇನು ಹರ್ಕತ್ ಬಿದ್ದತ್ತೇನ? ಊರಾಗ ಬೇಡ ಅಂದ್ರು ಕಿವಿಗೆ ಬಂದು ಬೀಳ್ತಾವ ಸುದ್ದಿ. ಗೊತ್ತೈತೆ ನಿಮ್ಗೆ? ಅಯ್ಯ ನಿಮ್ಗೆ ಏನು ಗೊತ್ತೈತಿ? ಹಂಗ ಅಂತೀರಿ. ಇಲ್ಲೇ ಮನ್ಯಾಗ ನೀವು ಅತ್ತಾಗಿತ್ತಾಗ ಅಡ್ಡಾಡೋರು ನಿಮ್ಮ ಕಿವಿಗೆ ಬಿದ್ದಿಲ್ಲ ಅಂದ್ರೆ ನಾನು ಕಿವಿಗೆ ಬೀಳ್ದಲ್ಲನು? ಯವ್ವ ಹೆಂಗಸೂರು ಕಿವಿ ಬಾರಿ ಚುರುಕು, ಗಣಸೂರು ಬಾಯಾಗ ಕಿವ್ಯಾಗ ಕೇಳಿಸ್ಕೊಂಡು ಬಾಯಾಗ ಇಟ್ಕೊಂಡು ಸುಮ್ಮನೆ ಇರ್ತಾರ. ಹೆಣ್ಮಕ್ಳು ಹಂಗಲ್ಲ, ಕಿವ್ಯಾಗ ಕೇಳಿಸ್ಕೊಂತಾರ, ಬಾಯಾಗ ಹಸಿ ಬಿಟ್ಬಿಡ್ತಾರ. ಅದಕ್ಕ ಅಂತಾರ ನೋಡ್ಲೆ ಹಿರಿಯಾರ, ಸುಳ್ಳು ಅಲ್ಲದ. ಹೆಂಗಸೂರು ಬಾಯಾಗ ಮಾತು ನಿಲ್ಲೋದಿಲ್ಲ ಅಂತ. ಹಂಗ ಕಹಳೆ ಅದು ಇರ್ತತ್ ನೋಡೋದು, ಹಿಂಗ ಉದುದು ಕಹಳೆ ಏನೋ ಮರ ಅವಕ್ಕೆ ಏನಂತಿರತ್ತಾಗ ಕಹಳೆ ಬಾಯಿಗೆ ಮುತ್ತು ಕೊಡಬಾರ್ದಂತ. ಸೌಂಡ್ ಮಾಡಿ ಊರ್ ಮಂದಿಗೆ ಗೊತ್ತಾಗ್ಬಿಡ್ತಂತದ. ಯವ್ವ ಹೊಕ್ಕ ನೀವು ಅನ್ನ ಮಾಡ್ಬೇಕು. ನಾನು ಹೋಗ್ ಮತ್ತೆ ಅಡ್ಗಿ ಮಾಡೋಗ. ನಮ್ಮ ಹೋಗೇನು ಊಟಕ್ಕೆ ಕೊಟ್ಟೇನೇ ಇಲ್ಲ, ಗಂಜಿ ಪಂಜಿ ಕೊಡೋ ಕೊಟ್ಟ. ಬರೇ ಊರಂದ ರಾಮಾಯಣ ಮಾತಾಡ್ಕೊಂತ ನಿಂತ ಬಿಡ್ತಾಳ ಇಲ್ಲಿ. ಯವ್ವ ಗೌಡ್ರೆ ಎದಕ್ ಶಿಟ್ ಮಾಡ್ತೀರಿ? ಒಂದಿಟ್ಟು ಮಾತಾಡ್ತೇವಿ, ಬಾಯಂದ ಹೊಟ್ಟೆಂದು ಸಂಕಟ ತೀರ್ತತಿ. ನಮ್ಮ ಪಾಡಿ ನಾವು ಹೋಗಿ ವಾರೆ ಬದುಕು ಮಾಡ್ತೇವಿ. ನಾವು ಮಾಡ್ಲಾರ್ದ ಹಾಕವನ್ರಿ ಮನ್ಯಾಗ. ಯಾಕ ನಾನು ಬರ್ತೇನೆ ತೋರಿ ತಲೆ ಅನ್ನೋದು ಹೋತ್ ನಂದು ಕೂಡ ಹೊತ್ಕೊಂಡು ನಿಂತು ಅಲ್ಲ ಗೌಡ್ರ, ಇದೇನ್ರಿ ಊರ್ ತುಂಬಾ ಹೆಂಗಸೂರು ಮಾಡ್ಕೊಂತ ಅಡ್ಡಾಡಕತ್ನಲ್ಲಿವ? ಹಂಗಲಿ ಅದು ತಿಂಡಿ ಹಬ್ಬಸ್ತತಿ. ಊರ್ ತುಂಬ ಹೆಂಗಸೂರ್ನ ಮಾಡಂತತಿ. ಆದ್ರೂ ಏನ ಶಾಂತವ ಬಂಗಾರದಂಗದಾಳ. ಯಾಕೆ ಬೇಕವಂಗ? ಅದು ಚಟ ಅವ್ರ ಅಪ್ಪದನಲ್ಲ. ಮತ್ತು ಅಂದಿಗಿಂದಿ ಪಾನಿ ಅವ್ರ ಮುಂದೆ ಹಿಂದಾಗಡೆ ನಮ್ದು ಅವಂದು ದೋಸ್ತಿ ಚಲೋ ಐತಿ, ಕೆಟ್ಟಿತ್ತು. ಅದಕ್ಕೆ ಅವ್ರಪ್ಪನೂ ಕಂಡಾಬಿಟ್ಟಿ ಆಸ್ತಿ ಇತ್ತು. ಹೆಂಗಸೂರು ಮಾಡಿ ಹೆಂಗಸೂರಿಗೆ ಕಳೆದಿಟ್ಟು ಹೋದ. ಮಗನಾರ ಸುದ್ದಕ್ಕನಂದ್ರ ಮಗ ಅಪ್ಪನ ಮೀರಿಸ್ತಾನ ಏನ ಯಾರಿಗ್ ಗೊತ್ತು? ಇರು ಒಂದು ಮನಿನೂ ಬರೆದು ಕೊಟ್ನ ಹೇಳಕ್ಕಾಗುದಿಲ್ಲ. ಅಯ್ಯ ಗೌಡ್ರ ಸುಮ್ನಿರ್ರಿ, ಮಂದಿ ನಗ್ಸಿರಿ. ಅಲ್ರಿ ಆಸ್ತಿ ಬರ್ದು ಕೊಡು ಮಸಡಿ ನೋಡ್ರಿ, 7 ಜೀನ್ ಹಂಕ್ ಓಷ್ಟು ಕಾಯಿಪಲ್ಲೆ, ಎಣ್ಣೆ, ಉಪ್ಪು, ಖಾರ, ಅರ್ಶಿನ ಎಲ್ಲ ಸಂದಕದಾಗಿಟ್ಟು ಚಾವಿ ಹಾಕಿರ್ತಾನ ಪುಣ್ಯಾತ್ಮ. ಆ ಚಾವಿ ನಡ್ದ ಸಿಗಿಸ್ಕೊಂಡು ಊರೆಲ್ಲ ಅಡ್ಡಾಡ್ತಾನ. ಮನಿಗೆ ಹೋಗಿ ಕೊಟ್ಟಿಂದ ಅಡಿಗೆ ಮಾಡ್ಬೇಕವ್ರು. ಅಂತ ಜೀನ್ ಹಂಕ್ ಇವ ಅದಾನ. ಇವ ಸುಳೆ ಮಗ ಬರ್ದು ಕೊಡವನ್ರಿ ಹೆಂಗಸೂರ್ಗೆ. ಹಂಗ ತಿಂಡಿ ತೀರ್ಸ್ಕೊಳಕ್ ಹೊಂಟಾನ. ಕಸ್ತೂರಿ ಏ ಅಪ್ಪ ಹೋದ್ರಕತ್ತಾಳ, ಹೋಗು. ಹೊಂಟ. ಬಿಟ್ರಿ ಇನ್ನು ಎಷ್ಟೊತ್ತು ಮುಕ್ಕೋತಿದ್ದೆ ಏನ? ಹೋಗ ಮಾರಿ ತೊಳ್ಕೊಂಡು ದೇವ್ರ ದೀಪ ಹಚ್ಚೋಗು. ಅವ್ವ ಶಾವಿಗೆ ಬಸ್ತಿಟ್ಟಾಳ, ತಿನ್ನೋಗ್ರಿ. ಅಪ್ಪ ಮತ್ತೆ ಹಿಂಗೆ ನೋಡಿದ್ರೆ ಇಷ್ಟೊತ್ತಾದ್ರೆ ಎದ್ದಿಲ್ಲ ನಂತೆ ಸಿಟ್ಟಕ್ಕನ. ಹೋಗು ಜಳಕ ಮಾಡೋಗು, ಸೀದಾ ಬಚ್ಚಲಕ್ಕೆ ಹೋಗು. ಹೋಗಿ ಅದು ಹಿತ್ಲಕ್ಕೆ ಹೋಗ್ಬೇಕಿತ್ತು. ಹಿತ್ಲಕ್ಕ ನಾ ಬೆಳಗ್ಗೆ ಹೋಗಿ ಬಂದನಿ. ನೀನ ಒಬ್ಬಕ್ಕೆ ಚರಿಗೆ ತೊಗೊಂಡು ಬೇಕಾದ್ರೆ ಇಲ್ಲೇ ಒಳದಾರಿ ಹಿಡಿದು ಹೋಗು. ಅಗಸಿ ಇಲ್ಲೇ ಸನೇಪ ಐತಿ, ಹೋಗಿ ಬಾ. ದಿನ ಅತ್ತಿಯರ್ ಕೂಟ ಹೋಗಿದ್ದೆ. ಇವತ್ತು ಹೇಳೋದು ಲೇಟ್ ಆಗಿಬಿಡ್ತು. ಅತ್ತಿಯರು ಹೋಗಿ ಬಂದಾರ ಏನೋ ಬೆಳಗ್ಗೆ. ಹೋಗಿ ಬಂದಾರ. ಅವ್ವ ನಾನು ಹೋಗಿ ಬಂದ್ವಿ. ನೀವು ಮಕ್ಕೊಂಡಿದ್ದೆಲ್ಲ ಮತ್ತೀಗ. ಈಗ ಒಬ್ಬಕ್ಕೆ ಅಕ್ಕಿ ಏನಾಗೋದಿಲ್ಲ, ಚರಿಗೆ ತೊಗೊಂಡು ಹೋಗಿ ಬಾ. ಈಕಿ ಎದ್ದು ಕೇಳ್ದಾಗ ಹೇಳ್ದಾಗೆಲ್ಲ ಕಳ್ಸಕತ್ ನೋಡು. ಅಣ್ಣ ಏನುವ ಮಕ್ಕೊಂಡೇನ? ಮಕ್ಕ ಹೋಲಿ. ಒಂದು 5 ನಿಮಿಷ ಮಕ್ಕೋತೀನಿ ಇವತ್ತನೀಗ. ಬಂಗಾರ ಸರ ನಮ್ಮವ್ವ ನನಗೆ ಕೊಡಂದ್ರೆ ಸಸಿ ಕೊಟ್ಟು ಕುಂತ್ಲ. ಅದೇನೋ ಅಂತಾರಲ್ಲ ಮಂಗನಕಾಯಿ ಮಾಣಿಕೆ ಕೊಟ್ರೆ ಹಿಂಗೆ ಮಾಡಿತ್ತಂತೇಳಿ ನೋಡಿದನು ಬಿಕ್ಕೇಡಿನ ಸರಾನ ಈ ಟೇಬಲ್ ಮ್ಯಾಗ ತೆಗೆದಿಟ್ಟು. ಓ ಏನು ಮಾಡೋದೀಗ? ತೊಗೊಂಬಿಡ್ಲ ನಾನು? ಬಾಯಿ ಬಿಟ್ಟು ಕೇಳಿದ್ರೆ ನಮ್ಮವ್ವ ಕೊಡಲೇ ಇಲ್ಲ. ಇಷ್ಟಕ್ಕೂ ಇದನ್ನು ತೊಗೊಂಡ್ರೆ ಕಳ್ತಾನೆ ಯಾಕತಿ? ನಮ್ಮ ಒಂದು ಸರ ನಾ ತೊಗೊಂಡಿನಿ. ಇದರ ಕಳ್ತನ ಪ್ರಶ್ನೆ ಏನೈತಿ? ಹೌದಿಲ್ಲ? ಇದು ನನ್ನ ಮನೆ. ನಾ ತಗೋತೀನಿ. ಹಂಗೆ ಮಾಡ್ತೀನಿ ತಡಿ. ಸುಮ್ಮನೆ ತೊಗೊಂಡು ಹೋಗ್ಬಿಡ್ತೇನೆ ಗಪ್ಚಿಪ್. ಇದನ್ನು ನನ್ನ ಗಂಡನ ಕೈಯಾಗ ಕೊಡ್ತೇನೆ. ಅಂದ್ರೆ ಅವನ ಕಡೆ ಯಾರು ಕೇಳೋದಿಲ್ಲ, ನೋಡೋದಿಲ್ಲ.
ಆತ್ರಿ ಬೆಳಗ್ಗೆ ದೌಡ್ ಹೇಳ್ಬೇಕಿತ್ತು ನಂಗೆ ಎಚ್ಚರನ ಆಗಿಲ್ರಿ ಅಯ್ಯೋ ಆತಾತ ಒಳಗೆ ಯಾಕೆ ಬಂದಿವ ಹಂಗಾರೆ ಜಳಕ ಮಾಡ್ಲಾರ್ದ ಅಡಿಗೆ ಮನೆಗೆ ಬರಬಾರ್ದು ನೋಡಿ ಕಡೆ ಮಗ್ಳು ಜಗಲಿ ಐತಿಲ್ಲ ಹಂಗೆಲ್ಲ ಬರಬಾರ್ದವ ಹೋಗು ಜಳಕ ಮಾಡಿ ಆಮೇಲೆ ಬರುವಂತ ಹೋಗು ಇಲ್ಲ ಹಾಲು ತಿಕ್ಕಕ್ಕ ಇಡ್ಲಿ ಬೇಕಾಗಿತ್ತು ಇಡ್ಲೇನ ಅಯ್ಯ ಹುಡುಗಿ ಅಲ್ಲೇ ಹಿತ್ತಲಾಗ ಕಟ್ಟಿ ಮ್ಯಾಗ ಇಟ್ಟೇನು ನೋಡೆ ಹಾಂ ಹೌದಮ್ಮ ಹಾಂ ಹಂಗ ಚರ್ಗಿ ತೊಗೊಂಡು ಒಬ್ಬಕ್ಕೆ ಆತಂದ್ರೆ ಹೋಗು ಇಲ್ಲತ್ತಂದ್ರೆ ನಂಗೆ ಹೋದ್ರೆ ಬರ್ತೇನಂತೇನು ಇಲ್ಲಮ್ಮ ನಾನು ಒಬ್ಬಕ್ಕೆ ಹೋಗಿ ಬರ್ತೇನೆ ನಡೀತೈತಿ ಹುಷಾರಿವಾ ಆ ಕಡೆ ಈ ಕಡೆ ಗಂಡ್ಮಕ್ಳದು ಹಾದು ಹೋಗಿರ್ತಾರ ಹುಷಾರಾಗಿ ಹೋಗ್ಬಾ ಹ್ಞೂ ಅಮ್ಮ ಅಂದಂಗ ಈಕಿನ ಕಸ್ತೂರಿ ಏನಮ್ಮ ಏನಿಲ್ಲ ರಾತ್ರಿ ಸರ ತೆಗೆದಿಟ್ಟು ಹೋದಲ್ವಾ ಹ್ಞೂ ಅಮ್ಮ ಸರಿ ಅಂದಂಗ ಗಂಡ ಇಂತಿ ಖುಷಿಯಾಗಿದ್ರ ಹ್ಞೂ ಅಮ್ಮ ಆತು ಬಿಡುವ ಆತು ಸರಿ ಹೋಗಿ ಜಾಕ ಮಾಡು ಹಂಡೆದಾಗ ನೀರು ಕದಾವು ಸುಡು 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 ನೀರು ಮೈಗೆ ಹಾಕು ಅಂದ್ರೆ ಮೈ ಹಳಾರಕತಿ ಏನ ತಲೆನ ತೊಳ್ಕೊಂಬಿಡು ಹ್ಞೂ ಅಮ್ಮ ಅಲ್ಲೇ ಬಚ್ಚಲ್ ಕಟ್ಟಿಗೆ ಒಂದು ಸ್ವಲ್ಪ ಅರಶಿನ ಕೊಬ್ಬರಿ ಎಣ್ಣೆ ಹಾಕಿ ಕಲಿಸಿಟ್ಟನಿ ಏನ ಸ್ವಲ್ಪ ಹೌದಲ್ಲ ನಂಗೆ ಮೈಗೆ ಹಚ್ಕೊಂಡೆ ಏನು ನುಣಂಗೆ ಹಚ್ಕೊಂಡೆ ಸುಡು ಸುಡು ನೀರು ಹಾಕೊಂಬಿಡು ಆ ನೀರಾಗ ಹಂಡೆದಾಗ ಬೇವಿನ ತಪ್ಪಲ ಹೋಗ್ದೇನಿ ಬೇವಿನ ಸೊಪ್ಪು ಏನು ಅದನ್ನೇನು ತೆಗಿಬೇಡ ಹಂಗೆ ನೀರು ಹಾಕು ಮೈ ಹಗರಕತಿ ಹ್ಞೂ ಅಮ್ಮ ಪಾಪ ನನ್ನ ಸೊಸಿ ಅಗಸಿಗೆ ಹೋಗ್ಬೇಕು ನೋಡಿ ಸರಿಗೆ ತೊಗೊಂಡೆ ಬ್ಯಾಡ ತಡಿ ಇವ್ರಿಗೆ ಹೇಳ್ತೇನೆ ಇವತ್ತು ಒಂದಿಲ್ಲೇ ಹಾಗೆ ಮಾಡಿಸ್ಬಿಡ್ರಿ ಅಂತೇಳಿ ಮೊದಲಿಂದಿತ್ತು ಮುಚ್ಚಿ ಹೋಗೈತಿ ತಡಿ ಮಾಡ್ಸಕ್ಕೆ ಹೇಳ್ಬಿಡ್ತೇನೆ ಸುಮ್ಮನೆ ಯಾಕತ್ತಾಗ ನನ್ನ ಸೊಸಿ ಹಿತ್ಲಕ್ಕೆ ಹೋಗಿ ಕುಂದಿರ್ಬೇಕು ನಮಗಾದ್ರೂ ಅಡ್ತಾರ ನಮ್ಮ ಮಳೆಗಾಲದಾಗ ನಾಳೆ ಸಾಣದೈತಿ ಮೊದ್ಲು ನಾಳೆ ಮಳೆ ಮಾರಿನ ದಿನ ಅಗಸಿಗೆ ಹಿಡಿದು ಹೋಗೋದು ಹೇಳು ಬೇಡ ಬೇಡ ಹೊಟ್ಟಿಲ್ ಪಟ್ಟಿಲ್ ಅದು ಆದ್ರೆ ಮತ್ತೆ ಅಲ್ಲಿ ಮಟ್ಟ ಹೋಗಿ ಬರೋಕೆ ಆಗೋದಿಲ್ಲ ಒಂದು ಹಾಗೆ ಮಾಡಿಸಿ ಪೈಕೇನಿ ಇಲ್ಲೇ ಮಾಡಿಸ್ಬಿಡ್ರಿ ಅಂತ ಹೇಳಿದ್ರೆ ತಡಿ ಬಾ ಏ ಬಿಡು ಬಿಡು ನೀರು ಹಾಕ ಹಾಕ್ಬೇಡ ಹಾ ಅದ ಉಪ್ಪು ನೀರಲ್ಲ ಹಾಕಿ ಉರಿದೈತಿ ಅಪ್ಪಾಜಿ ಅಪ್ಪಾಜಿ ಹೆಂಗೈತಿ ಸುಮ್ ಕುಂದ್ರ ಅಷ್ಟೇ ಟೆನ್ಷನ್ ಇಲ್ದಂಗೆ ಆತಾಳ ಈಗ ನನಗೆ ಮಸಳಿ ತರಿಸ್ಬೇಕು ವಿಡಿಯೋ ನೋಡ್ತೈತೆ ಈ ಕರೆದ ಕಡೆ ಬರಾಕ ನೋಡ್ರಿ ಅಂತ ಅದಕ್ಕೆ ಮಸಳಿ ತೋರ್ಸಕ್ಕೆ ನಡ್ಬರ್ಕೊಲ್ಲಪ್ಪ ಅಂತ ಏ ನಿಮ್ಮ ಪ್ರಿಯಾ ಮಮ್ಮಿ ವಿಡಿಯೋ ನೋಡ್ತೈತೆ ನಾನು ಮಸಳಿ ಬರ್ರಿಪ್ಪ ಹೊರಗೆ ಅಂತ ಬರಾಕ ಅದೇ ಇಲ್ಲ ಹೌದು ನಾನು ಒಂದು ಕಟ್ಟಿ ಬಿಟ್ಟು ರೊಕ್ಕ ಹೋಗಿ ಪೂಜೆದು ವಿಡಿಯೋ ಮಾಡ್ಕೊತೀನಿ ಆದ್ರೆ ಮೀನ್ ಜಿಗ್ಯಾತಾವ ಮೀನ್ ಜಿಗ್ಯಾತಾವ ಹಾ ಜಿಗ್ಯಾತಾವ ಇದೆ ಅಲ್ಲಿ
ಫೋಟೋ ಹೊಡ್ಕೋಬೇಕ ಏನು ಮಾಡ್ಬೇಕ? ಬಾ ಬಿಡು ಬಿಡು ನೀರು ಹಾಕ್ಬೇಡ. ಹಾ ಅದ ಉಪ್ಪು ನೀರೆಲ್ಲ ಹಾಕಿ ಉರಿದೈತಿ. ಅಪ್ಪಾಜಿ ಅಪ್ಪಾಜಿ ಹೆಂಗೈತಿ? ಬಂದ ಕಡೆ ಬಂದ್ಬೇಡ, ಬಗ್ಬೇಡ, ಬೀಳ್ತಿ ಮತ್ತೆ.